ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರೇನೋ 3 ಲಕ್ಷ ಹಣ ತಗೊಂಡಿದ್ದಾರೆ, 51 ಗ್ರಾಮ್ ಚಿನ್ನ ರಿಕವರಿ ಮಾಡದೆ ಅದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂತ ಒಂದು ದೂರನ್ನು ನೀವು ಕೊಟ್ಟಿದ್ದಾರೆ. ಏನು ಈ ಪ್ರಕರಣ ಅಂತೇಳಿ? ಅದು ಕಳೆದ 2024 ಜೂನ್ ತಿಂಗಳಲ್ಲಿ ಉಳ್ಳಾಲದಲ್ಲಿ ಒಂದು ಕಳ್ಳತನದೊಂದು ಪ್ರಕರಣ ಆಯಿತು. ಆ ಪ್ರಕರಣ ನನಗೆ ವಿಷಯ ಗೊತ್ತಾದಿದ್ದು ಮತ್ತೆ ಜೂನ್ 26ನೇ ತಾರೀಕಿಗೆ ರಾತ್ರಿ 9 ಗಂಟೆ ಹೊತ್ತಿಗೆ ನನ್ನ ಮಗ ಮನೆಗೆ ಬರದ ಕಾರಣ ನಾನು ಫೋನ್ ಮಾಡಿದೆ, ವಿಚಾರಿಸಿದೆ. ಮಗನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ವಿಚಾರಿಸಿ ಮತ್ತೆ ಮಗನ ಫ್ರೆಂಡ್ ಒಬ್ಬ ಮಂಗಳೂರಿನವರಿಗೆ ಫೋನ್ ಮಾಡಿದೆ ನಾನು. ಅವ ಹೇಳಿದ, ನಾನು ವಿಚಾರಿಸಿ ಹೇಳ್ತೇನೆ ಆಂಟಿ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಫೋನ್ ಮಾಡಿದೆ. ನಾನು ಮದ್ದಡ್ಕದ ಹುಡುಗನಿಗೆ ಫೋನ್ ಮಾಡುವಾಗ ಮಂಗಳೂರು ಕಡೆಗೆ ಪೊಲೀಸ್ ಗಾಡಿಯಲ್ಲಿ ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಅಂತ ನೋಡಿದ್ರಂತೆ ಯಾರು. ಆಮೇಲೆ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ, ನನ್ನ ಮಗ ಈಗೀಗೆ ಕಾಣ್ತಾ ಇಲ್ಲ. ಆಗ ಮಾಹಿತಿ ಬಂತು, ಉಳ್ಳಾಲದಲ್ಲಿ ಏನೋ ಕಳವಾಗಿದೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ, ನೀವು ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳಿದರು ಚರಣ್ ರಾಜ್ ಪೊಲೀಸ್ ಬೆಳ್ತಂಗಡಿಯವರು. ನಾನು ಮಾರನೇ ದಿನ ಉಳ್ಳಾಲಕ್ಕೆ ಹೋಗಿದ್ದೆ. ಅಲ್ಲಿ ವಿಚಾರಿಸಿದಾಗ ಚಿನ್ನ ಇದೆ, ನೀವು ಮಧ್ಯಾಹ್ನ ತನಕ ಇರಿ, ನಿಮ್ಮ ಮಗನನ್ನು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಮಧ್ಯಾಹ್ನ ತನಕ ಇದ್ದೆ. ಸಂಜೆವರೆಗೂ ವಿಚಾರಣೆ ಆಗಲಿಲ್ಲ. ಆಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಬಾಲಕೃಷ್ಣ ಅವರನ್ನು ಭೇಟಿ ಆದೆ ಒಳಗೆ ಹೋಗಿ. ಅವರು ಹೇಳಿದರು, ಇವತ್ತು ಸಂಜೆ ಆಯ್ತಮ್ಮ, ನಾಳೆ ಬಾ, ನಾಳೆ ಮಾತಾಡುವ ಅಂತ ಹೇಳಿದ್ದಾರೆ. ನಾನು 28ನೇ ತಾರೀಕಿಗೆ ಅವರಿಗೆ ಮಾತಾಡಲಿಕ್ಕೆ ಸಿಕ್ಕಿದ್ದೇನೆ. ಅವರು ಹೇಳಿದರು, ಮುಗಿಸುವ, ಚಿನ್ನ ಎಲ್ಲೆಲ್ಲಿದೆ ಅಂತ ಮಕ್ಕಳು ಬಾಯಿ ಬಿಟ್ಟಿದ್ದಾರೆ, ನೀವೊಂದು 3 ಲಕ್ಷ ತಂದು ಕೊಡಿ ನನಗೆ, ರಿಕವರಿ ಅವರಿಗೆ ನಾನು ದುಡ್ಡು ಕೊಟ್ಟು ಚಿನ್ನ ತರ್ತೇನೆ, ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದರು. ನನಗೆ 28ಕ್ಕೆ ದುಡ್ಡು ಒದಗಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬರುವಾಗ 6 ಗಂಟೆ ಆಯಿತು. 29 ಸಾಧ್ಯ ಆಗಲಿಲ್ಲ, ಅಂದರೆ ಆಲೋಚನೆ ಮಾಡಬೇಕಿತ್ತು 3 ಲಕ್ಷ ದುಡ್ಡು ಕೊಡೋದು ಅಂತ ಹೇಳಿದರೆ. ನಾನು ಮತ್ತೆ ಏನು ಮಾಡಿದೆ, ಅಂದರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೇ ಇದ್ದರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೇ ಇದ್ದರು. ನಾನು 3 ಲಕ್ಷ ಮಾಡೋದಂದರೆ ಸುಲಭ ಅಲ್ಲಲ್ಲ. ಮತ್ತು ನಾನು 1ನೇ ತಾರೀಕಿಗೆ ಮಗಳು ಮನೆಯಲ್ಲಿದ್ದಳು, ಹೆರಿಗೆಗೆ ಬಂದವಳು. ಅವಳದ್ದು ಚಿನ್ನ ಇಟ್ಟು, ಅಂದರೆ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೇನೆ, ನನ್ನಲ್ಲಿ ದುಡ್ಡು ಇಲ್ಲ ಸರ್, ಮಗಳ ಚಿನ್ನ ಇಟ್ಟು ತರಬೇಕು, ಇದು ಆದಿತ್ಯವಾರ ಆಗುವುದೇ ಇಲ್ಲ, ಸೋಮವಾರ ಬೆಳಿಗ್ಗೆ ತರ್ತೇನೆ ಅಂತ ಹೇಳಿದ್ದೆ. ಸೋಮವಾರ ಮನಪುರಂಗೆ ಮಗಳ ಚಿನ್ನ ಇಟ್ಟು, ಅದು ಕ್ಯಾಶ್ ಸಿಗಬೇಕಿದ್ರೆ ಅವರು ಕ್ಯಾಶ್ ಕೊಡಲಿಲ್ಲ, ಸ್ಟೇಟ್ ಬ್ಯಾಂಕಿಗೆ ಹಾಕಿದರು. ಸ್ಟೇಟ್ ಬ್ಯಾಂಕಿಂದ ನಾನು ಡ್ರಾ ಮಾಡಿಕೊಂಡು ಸಾಧಾರಣ ಒಂದು 12 ಗಂಟೆಗೆ ಉಳ್ಳಾಲಕ್ಕೆ ಮುಟ್ಟಿದ್ದೇನೆ. ಹೋಗುವಾಗ ಮಗನ ಫ್ರೆಂಡು ಒಬ್ಬ ರಾಜಿಕ್ ಮತ್ತು ಲಿಖಿತ್ ಇಬ್ಬರನ್ನು ಕರ್ಕೊಂಡು ಬರಲಿಕ್ಕೆ ನನ್ನ ಮಗ ಕೂಡ ಹೇಳಿದ್ದಾನೆ, ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಮ್ಮ ಅಂತೇಳಿ. ನಾನು ದುಡ್ಡು ಹಿಡ್ಕೊಂಡು ಅಲ್ಲಿಗೆ ಹೋದ ತಕ್ಷಣ ನನ್ನ ಮಗನನ್ನು ಕೈಗೆ ಬೇಡಿ ಹಾಕಿ ಕರೆಸಿದ್ರು. ಮತ್ತು ಇಬ್ಬರು ಪೊಲೀಸರು ಕೂಡ ಇದ್ದರು ಒಟ್ಟಿಗೆ. ನಾನು ದುಡ್ಡು ಕೊಡುವಾಗ ಅವರು ಕೂಡ ನೋಡಿದ್ದಾರೆ. ಅವರ ಹೆಸರು ನನಗೆ ಗೊತ್ತಿಲ್ಲ, ಮಗನಿಗೆ ಗೊತ್ತುಂಟು. ಆದರೆ ದುಡ್ಡು ಹಿಡ್ಕೊಂಡು ಹೋದರು. ನಾನು ಸಂಜೆವರೆಗೆ ವೆಯ್ಟ್ ಮಾಡಿದೆ, ಚಿನ್ನ ತಂದ್ರ ಎಂಥ ವಿಷಯ ನನಗೆ ಗೊತ್ತಾಗೋದಿಲ್ಲ. ಮತ್ತೆ ವಾಪಸ್ ಬಂದರು 5 ಗಂಟೆಗೆ. ಅಲ್ಲಿಗೆ ಆ ದಿನಕ್ಕೆ ನನ್ನ ಮಗ ಅಲ್ಲಿ ಹೋಗಿ 2-3 ದಿನ ಆಗಿದೆ. ನಾನೇನು ಮಾಡಿದೆ, 5 ಗಂಟೆಗೆ ಒಳಗೆ ಹೋಗಿ ಕೇಳಿದೆ, ಸರ್ ದುಡ್ಡು ಕೊಟ್ಟಿದ್ದೇನಲ್ಲ, ಮಕ್ಕಳನ್ನು ಬಿಡಿ ಅಂತ ಕೇಳಿದೆ. ಇಲ್ಲಮ್ಮ, ಶ್ರೀಧರ ರಾಜ್ಗೆ ಒಪ್ಪುವುದಿಲ್ಲ ಅಂತ ಹೇಳಿದರು. ಮತ್ತೆಂತ ಮಾಡೋದು, ಇನ್ನೂ ಬೇಕಾಗ್ತದೆ ದುಡ್ಡು ಅಂತ ಹೇಳುವಾಗ ನಾನು ಸುಮ್ಮನೆ ಅದೇ. ನಾನು ಹೇಳಿದರೆ ಎಂತ ಆಗೋದು, ಇನ್ನು FIR ಆಗ್ತದೆ ಅಮ್ಮ, ಮತ್ತೆಂತ ಆಗೋದು, ಅವನು ಒಪ್ಪಬೇಕಲ್ಲ ಶ್ರೀಧರ ಅಂತ ಹೇಳಿದರು. ಇಷ್ಟಾಗುವಾಗ ನನಗೆ ಬೇರೆ ಕೂಡ ಮಾಹಿತಿ, ಅಂದರೆ ಬೇರೆ ಮಕ್ಕಳ ತಂದೆ ತಾಯಿ ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತನೋ ಮಾಹಿತಿ ಇತ್ತು ನನಗೆ. ಅಂದರೆ ಅಲ್ಲಿ ಮಾತಾಡೋದೆಲ್ಲ ನಾನು ಕಿವಿ ಕೊಟ್ಟಿದ್ದೇನೆ. ಆದರೆ ನನಗೆ ಅದು ಅಗತ್ಯ ಇಲ್ಲ, ನನಗೆ ಆದ ನೋವನ್ನು ನಾನು ಹೇಳ್ಕೊಳ್ತಾ ಇದ್ದೇನೆ ಇಲ್ಲಿ. ಅವರು ಏನು ಮಾಡಿದರು ಅಂತೇಳಿದರೆ, FIR 1 ತಾರೀಕಿಗೆ ಅಲ್ಲಿ ಹೋಗಬೇಕಿದ್ರೆ ಅದು 28ನೇ ತಾರೀಕಿಗೆ FIR ಆಗಿತ್ತು ಅಲ್ಲಿ ಆಲ್ರೆಡಿ. ಅವರು 1ನೇ ತಾರೀಕಿಗೆ ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದಾರೆ. ನಾನು ಏನು ಮಾಡಿದೆ, ತುಂಬ ಬೇಜಾರಾಯಿತು ನನಗೆ, ಇನ್ನು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ವಕೀಲರನ್ನು ಹುಡುಕಬೇಕಾಯಿತು, ಮಗನನ್ನು ಕೋರ್ಟಿಗೆ ಜಾಮೀನು ಮಾಡಿ ಬಿಡಿಸ್ಕೊಳ್ಳಿಕ್ಕೆ. ಅದಕ್ಕೆ ನಾನು ಹೋದೆ. ಮತ್ತು ನನಗೆ ಚಿನ್ನದ್ದು ನೆನಪಾಯಿತು. ಮತ್ತೆ ಉಳ್ಳಾಲಕ್ಕೆ ಹೋದೆ. ಚಿನ್ನ ಮಗನ ಮೈಯಲ್ಲಿತ್ತು, ಅವರು ಇಟ್ಕೊಂಡು ಹೋಗುವಾಗ. ಅದು ಮದುವೆಯ ದಿನ, ಒಂದು ಅಲ್ಲಿ ಮದ್ದಡ್ಕದಲ್ಲಿ ಒಬ್ಬ ಮುಸ್ಲಿಂ ಹುಡುಗನ ಅಕ್ಕನಿಗೆ ಮದುವೆ ಇತ್ತು. ನನ್ನ ಮಗ ಅಲ್ಲಿಗೆ ಹೋಗಲಿಕ್ಕೆ ಇದ್ದ, ಚಿನ್ನ ಇಲ್ಲಿ ಇಟ್ಕೊಂಡು ಹೋಗಿದ್ದ. ಚೈನ್ ಇತ್ತು ಒಂದು, ಮತ್ತು ಕೈಯಲ್ಲಿ ಖಡ್ಗ, ಅಲ್ಲದೆ ಒಂದು ಬ್ರಾಸ್ಲೆಟ್, ಅಲ್ಲದೆ 3 ಉಂಗುರ, ಕಿವಿದ್ದು ಓಲೆ 2, ಒಟ್ಟಿಗೆ ಒಂದು ಸಾಧಾರಣ 50 ಗ್ರಾಮ್ ಅಷ್ಟು ಚಿನ್ನ. ಆ ಚಿನ್ನ ಕೇಳಿದೆ ನಾನು, ಕೊಡಿ ಅಂತ ಹೇಳಿ. ಅದಕ್ಕೆ ಅವರು ಹೇಳಿದ್ದಾರೆ PF ಅಲ್ಲಿ ಸಿಗ್ತದೆ ಅಂತ ಫಸ್ಟ್ ಅವರು ಧೋರಣೆ ಮಾಡಿದರು. PF ಅಲ್ಲಿ ಮತ್ತೆ ಮಗ ರಿಲೀಸ್ ಆದಮೇಲೆ, ಕಾರ್ ರಿಲೀಸ್ ಆಗುವಾಗ ಚಿನ್ನ ಕೇಳಿದಾಗ ವಕೀಲರು ಹೇಳಿದರು, PF ಅಲ್ಲಿ ನಿಮ್ಮ ಚಿನ್ನ ಇಲ್ಲಮ್ಮ ಅಂತ ಹೇಳಿದರು. ನಾನು ಮತ್ತೆ ಉಳ್ಳಾಲ ಸ್ಟೇಷನ್ಗೆ ಹೋದೆ. ಉಳ್ಳಾಲದಲ್ಲಿ ಕೇಳಿದಾಗ, ಇಲ್ಲಿ ಈಗ ಸಿಗೋದಿಲ್ಲಮ್ಮ, ಅದು ಚಾರ್ಜ್ ಶೀಟ್ ಆಗಿ ಮತ್ತೆ ಕೋರ್ಟಲ್ಲಿ ನೀನು ಬಿಡಿಸ್ಕೋ ಅಂತ ಹೇಳಿದ್ದಾರೆ. ಆದರೆ ಚಾರ್ಜ್ ಶೀಟಲ್ಲಿ ಈಗ ಬಂದಿದೆ. ಚಾರ್ಜ್ ಶೀಟ್ ನಾನು ಬಂದ ತಕ್ಷಣ, ಒಂದು ಸಲ ಮೊನ್ನೆ ಮಗ ಹಾಜರಾದರು. ಆ ತಕ್ಷಣ ವಕೀಲರಿಗೆ ಕೇಳಿದಾಗ ವಕೀಲರು ಅದನ್ನು ನಾನು ಸ್ಟಡಿ ಮಾಡಲಿಲ್ಲ, ಸ್ಟಡಿ ಮಾಡಿಬಿಟ್ಟು ಹೇಳ್ತೇನೆ ಅಂತ ಹೇಳಿದರು. ಸ್ವಲ್ಪ ದಿನ ಬಿಟ್ಟು ನಾನು ವಕೀಲರಿಗೆ ಕಾಲ್ ಮಾಡಿದೆ, ನನ್ನ ಚಿನ್ನದ ವಿಷಯ ಏನಾದರೂ ಉಂಟಾ? ಇಲ್ಲ, ನಿಮ್ಮ ಮಗನ ಚಿನ್ನದ ವಿಷಯ ಆರೋಪಿಯ ಮೈಯಿಂದ ವಶಪಡಿಸಿದ ವಸ್ತು ಅಂತ ಅದರಲ್ಲಿ ಯಾವುದು ಇಲ್ಲಮ್ಮ ಅಂತ ಹೇಳಿದರು. ನನಗೆ ತುಂಬ ಬೇಜಾರಾಯಿತು. ನಾನು ಉಳ್ಳಾಲಕ್ಕೆ ಹೋದೆ.
ಹೋಗುವಾಗ ಅಲ್ಲಿ ಹೇಳಿದರು ಅವರು ಇನ್ನಿಲ್ಲ, ಅಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿದರು. ನನಗೆ ಅಷ್ಟು ದುಃಖ ಬಂತು ಆವಾಗ. ಯಾರಲ್ಲಿ ಹೇಳೋದು ನನ್ನ ಕಷ್ಟವನ್ನು ನಾನು? ವರ್ಗಾವಣೆ ಆಗಿದ್ದಾರೆ ಅವರು, ಇಲ್ಲಮ್ಮ ಇಲ್ಲಿ ಅಂತ ಹೇಳಿದ್ರಲ್ಲಿ. ವರ್ಗಾವಣೆ ಆಗಿದ್ರು ಏನು ಹೇಳಿದ್ರು, ಆದರೆ ನನ್ನ ದುಃಖಕ್ಕೆ ಅವರು ಹೇಳಿದ ಮಾತು ಕೇಳಲಿಲ್ಲ. ನನ್ನ ಚಿನ್ನ ಹೋಯಿತು ಅಂತ ನನ್ನ ಮನಸ್ಸಲ್ಲಿ ಆಯಿತು. ಅಂದರೆ ನನಗೆ ಚಿನ್ನ ಇಟ್ಟು ಏನು ಮಾಡಲಿಕ್ಕಿಲ್ಲ, ಆದರೆ ನನ್ನ ಮಗಳದ್ದು ಚಿನ್ನ ಕೊಡದಿದ್ದರೆ ನನ್ನ ಫ್ಯಾಮಿಲಿ ಇಡೀ ಹಾಳಾಗ್ತದೆ. ಅದೆಲ್ಲ ವಿಷಯ ಅವರಿಗೆ ಮೊದಲೇ ಹೇಳಿದ್ದೇನೆ ನಾನು. ಆದರೂ ಅವರು ನನ್ನದು ಒಂದು ಮಾಹಿತಿ ಇಲ್ಲ ಅಂತೇಳಿ ನನ್ನ ವಕೀಲರಿಗೆ ಫೋನ್ ಮಾಡಿದೆ, ಎಂತ ಮಾಡೋದು ಅಂತೇಳಿ. ಅದಕ್ಕೆ ನಿಮಗೆ ನ್ಯಾಯ ಬೇಕಾದರೆ ಲೋಕಾಯುಕ್ತಕ್ಕೆ ಹೋಗಿ ಹೇಳುವಮ್ಮ, ಬರ್ತೀರಾ ಅಂತ ಕೇಳಿದರು. ನ್ಯಾಯ ಬೇಕು ಅಲ್ಲ, ನನ್ನ ಮಗಳನ್ನು ಈಗ ಕಳಿಸ್ಬೇಕಲ್ಲ ನಾನು ಗಂಡನ ಮನೆಗೆ, ಅವಳದ್ದು ಚಿನ್ನ ಇಟ್ಟಿದ್ದೇನೆ ಅಲ್ವಾ. ಅದಕ್ಕೆ ಧೈರ್ಯ ಮಾಡಿ ಹೊರಟಿದ್ದೇನೆ ನಾನು. ನನಗೆ ನ್ಯಾಯ ಬೇಕು. ನನಗೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಏನು ದ್ವೇಷ ಇಲ್ಲ, ಅವರ ಮೇಲೆ ನನಗೆ ಒಳ್ಳೆಯ ಭಾವನೆ ಉಂಟು. ಹಿರಿಯ ಅಧಿಕಾರಿಗಳಾದ ಪೊಲೀಸ್ ಕಮಿಷನರ್ಗೆ ಕೂಡ ತಿಳಿಸಿದ್ದೇನೆ ನಾನು ವಿಷಯ. ಮತ್ತು ACP ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೇನೆ. ನಾನು ಮೊನ್ನೆ ಕಳೆದ ತಿಂಗಳಲ್ಲಿ 13ನೇ ತಾರೀಕಿಗೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೆ ನಾನು ಅವರಿಗೆ ಫೋನ್ ಮಾಡ್ತಾ ಇದ್ದೆ ತುಂಬ ಸಲ. ಮೊದಲು ನಾನು ಲೋಕಾಯುಕ್ತಕ್ಕೆ ಅವರಿಗೆ ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಹೇಳಿದರು ಅವರ ಕೇಸ್ ಎಲ್ಲ ತನಿಖೆ ಆಗ್ತಾ ಉಂಟು, ನಾನು ACP ಮೇಡಮ್ಗೆ ಕಾಲ್ ಮಾಡ್ತೇನೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿದರು. ಆದರೂ ನಾನು ಕಮಿಷನರ್ ಹತ್ರ ವಕೀಲರು ಕರ್ಕೊಂಡು ಹೋದರು. ಕಮಿಷನರ್ ಹೇಳಿದರು ಈಗ ಬರ್ತೀರಾ, ಅವರು ಇಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆಲ್ಲ, ನೋಡುವ ನಾನು ACP ಅವರಿಗೆ ಫೋನ್ ಮಾಡ್ತೇನೆ, ನಿಮ್ಮ ಕೇಸನ್ನು ತನಿಖೆ ಮಾಡಲಿಕ್ಕೆ ಹೇಳ್ತೇನೆ, ಚಿನ್ನದ ವಿಷಯಕ್ಕೆ ಏನಾದರೂ ಮಾಡುವ ಹೇಳ್ತೇನೆ ಅಂತ ಫೋನ್ ಮಾಡಿದರು ನಮ್ಮ ಎದುರಿಗೆ. ಮತ್ತು ACP ಮೇಡಮ್ ನಮಗೆ ಧನ್ಯ ನಾಯಕ್ ಅವರು ACP ಮೇಡಮು, ಅವರು ಏನು ಹೇಳಿದರು ಅಂತ ಹೇಳಿದರೆ ನಮ್ಮನ್ನು ಎಲ್ಲ ವಿಷಯ ಕೇಳಿದರು. ಮತ್ತು ಅವರಿಗೆ ತುಂಬ ಬೇಜಾರಾಯಿತು. ಮತ್ತು ಹೇಳಿದರು ನಾನು ಇದನ್ನು ತನಿಖೆ ಮಾಡ್ತೇನೆ. ಮತ್ತು ಮಗನಲ್ಲಿ ಕೂಡ ನಮ್ಮ ಮಗನನ್ನು ಕರ್ಕೊಂಡು ಹೋಗಿದ್ದೆ, ಎಲ್ಲ ವಿಷಯ ವಿಚಾರಿಸಿದರು ಮಗನಲ್ಲಿ ಅವರು ಕೂಡ. ಮತ್ತು ಈಗ ಏನು ಅಂತ ಹೇಳಿದರೆ ನಾನು ಅವರಿಗೆ ಆಮೇಲೆ ತನಿಖೆಯ ಬಗ್ಗೆ ಫೋನ್ ಮಾಡಿದ್ದೇನೆ ತುಂಬ ಸಲ, ಅವರು ಕಾಲ್ ತೆಗಿತಿರಲಿಲ್ಲ. ಮತ್ತು ಒಂದು ದಿನ ಸಡನ್ನಾಗಿ ಮೊನ್ನೆ ಕಾಲ್ ಪಿಕ್ ಮಾಡಿ ಹೇಳಿದರು, ಮೇಡಮ್ ಇನ್ನು 12ನೇ ಬಾಲಕೃಷ್ಣ ಅವರು ಬಂದಿದ್ದರು, ನನಗೆ ಟೈಮ್ ಇರಲಿಲ್ಲ, ಅವರ ತನಿಖೆ ಆಗಲಿಲ್ಲ, ಇನ್ನು 12ನೇ ತಾರೀಕಿಗೆ ಈ ತಿಂಗಳಲ್ಲಿ ಏಪ್ರಿಲಲ್ಲಿ ತನಿಖೆ ಆಗ್ತದೆ, ನೀವು ಇನ್ನು ನನಗೆ 12 ತಾರೀಕಿಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ಯಾಕೆಂತ ಹೇಳಿದರೆ ನನಗೆ ನ್ಯಾಯ ಸಿಗಬೇಕು. ನನ್ನ ಕಳೆದುಕೊಂಡಿರುವ ಆ ದುಡ್ಡು ಮತ್ತು ಆ ಚಿನ್ನವನ್ನು ನನಗೆ ಸಿಗುವ ಹಾಗೆ ಮಾಡಬೇಕು. ಯಾಕೆಂತ ಹೇಳಿದರೆ ಇನ್ನು ಅದು ಅಲ್ಲದೆ ಮುಂದೆ ಇಂಥ ಒಂದು ಮಹಿಳೆ ಸ್ಟೇಷನ್ಗೆ ಹೋಗ್ತಾಳೆ ಅಂತಂದರೆ ಧೈರ್ಯದಿಂದ ಹೋಗೋದಿಲ್ಲ, ಯಾವಾಗಲೂ ಭಯಪಟ್ಟು ಹೋಗ್ತಾರೆ. ಧೈರ್ಯ ತುಂಬಿಸುವಂಥ ಕೆಲಸ ಆಗಬೇಕು ಒಂದು ಮಹಿಳೆ ಬಂದರೆ. ಯಾವ ಒಂದು ಮಹಿಳೆಗೂ ಪೊಲೀಸ್ ಇಲಾಖೆಯಿಂದ ಪೊಲೀಸರಿಂದ ಅನ್ಯಾಯ ಆಗಬಾರ್ದು. ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಉಂಟಾ? ಏನಂತ ಹೇಳಿದರೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ 13 ಆದರೆ 25 ದಿನಗಳು ಕಳೀತಾ ಬಂದು ಯಾಕೆ ಅವರು ತನಿಖೆ ಮಾಡಲಿಲ್ಲ, ಯಾಕೆ ಪೊಲೀಸರು ಕಿತ್ತಾಕಲಿಲ್ಲ, ಅವರು ಏನಾದರೂ ಶಾಮೀಲಾಗಿದ್ದಾರಾ ಅಂತೇಳಿ? ಅಂದರೆ ನೀವು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡಬೇಕಿತ್ತು. ಹೌದು, ಇಷ್ಟು ದಿನ ಆದರೂ ಅವರು ತನಿಖೆ ಮಾಡಲಿಲ್ಲ. ಅದರ ಮೇಲೂ ನನಗೊಂದು ಅನುಮಾನ ಇದೆ. ಯಾಕೆಂತ ಹೇಳಿದರೆ ಈಗ ಯಾವುದೇ ಕೇಸ್ ಆದರೂ 1 ವಾರ ಅಲ್ಲ 10 ದಿನ, ಅದು ಬಿಟ್ಟು ಈಗ 1 ತಿಂಗಳಾದರೂ ನಾನು ಕೊಟ್ಟಿರುವಂಥ ಕೇಸ್ ತನಿಖೆ ಆಗಲಿಲ್ಲ. ಅದರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಯಾಕೆಂತ ಹೇಳಿದರೆ ಅಧಿಕಾರಿಗಳು ಇರುವಂಥದ್ದು ಯಾಕೆಂದರೆ ಪಾಪದವರು ಬಡವರು ಬಂದರೆ ಒಂದು ಕೇಸ್ ಕೊಟ್ಟರೆ ಅದನ್ನು ತನಿಖೆ ಮಾಡಬೇಕು, ಬಡವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಅಂದರೆ ನನಗೆ ಅವರು ಧನ್ಯ ನಾಯಕ್ ACP ಮೇಡಮ್ ಹತ್ರ ನನಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾನೀಗ ಕಾಯ್ತಾ ಇದ್ದೇನೆ. ಯಾಕೆಂದರೆ ಅವರು ನನಗೆ ನ್ಯಾಯ ಒದಗಿಸ್ತಾರೆ ಅನ್ನೋದೊಂದು ಅವರ ಮಾತಿನಲ್ಲಿ ನನಗೆ ಮೊನ್ನೆ ಭರವಸೆ ಉಂಟು. ಆ ಭರವಸೆಯಿಂದ ಕಾಯ್ತಾ ಇದ್ದೇನೆ. ನನಗೆ ಬೇರೆ ಯಾರ ಮೇಲೂ ಧೈರ್ಯ ಇಲ್ಲ. ನನ್ನ ಈ ಕಷ್ಟ ಸುಧಾರಣೆ ಆಗಬೇಕಿದ್ರೆ ನನಗೆ ಪೊಲೀಸ್ ಇಲಾಖೆಯವರೇ ಸಹಾಯ ಮಾಡಬೇಕು. ಅವರೇನಾದರೂ ಅವರ ಜೊತೆ ಶಾಮೀಲಾಗಿ ನನಗೆ ಅನ್ಯಾಯ ಆದರೆ ನಾನು ಸುಸೈಡೇ ಮಾಡಿಕೊಳ್ಬೇಕು ಹೊರತು ನನಗೆ ಬೇರೆ ದಾರಿ ಇಲ್ಲ. ಅಂದರೆ ನನ್ನ ಫ್ಯಾಮಿಲಿ ಕೂಡ ಹೇಳ್ತಾರೆ, ಕೊಟ್ಟಿದ್ದೆಲ್ಲ 3 ಲಕ್ಷ ಈಗ ತಗೊಂಡು ಬಾ ಅಂತ ಹೇಳ್ತಾರೆ. ನಾನು ಎಲ್ಲಿಂದ ತರಬೇಕು? ಅವರು ಅಂದರೆ ನಾನು 13 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೆ 1 ವಾರ ಅವರಿಗೆ ಮಾಡಲಿಲ್ಲ ನಾನು. ಯಾಕೆಂದರೆ ಸಡನ್ನಾಗಿ ಅವರಿಗೆ ತೊಂದರೆ ಕೊಡಬಾರ್ದು, ಸಡನ್ನಾಗಿ ಅವರಿಗೆ ತೊಂದರೆ ಕೊಡೋದು ಬೇಡ. ಅವರೊಂದು ಎನ್ಕ್ವೈರಿ ಮಾಡಿ ಅಧಿಕಾರಿ ಎಲ್ಲ ಅವರಿಗೆ ಬ್ಯುಸಿ ಇರ್ತಾರೆ ಅಂತ ನಾನು ಮಾಡಲಿಲ್ಲ. ಆಮೇಲೆ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಪ್ರತಿದಿನ ಮಾಡ್ತಿದ್ದೆ. ರಿಸೀವ್ ಮಾಡ್ತಿರಲಿಲ್ಲ. ಮತ್ತು ಅವರು 1 ದಿನ ರಿಸೀವ್ ಮಾಡಿದರು, ಮೊನ್ನೆ 1ನೇ ತಾರೀಕಿಗೆ ರಿಸೀವ್ ಮಾಡಿ, ಮೇಡಮ್ ಬ್ಯುಸಿ ಇದ್ದೆ ನಾನು, ನಿಮ್ಮ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ನಾನು ಬಾಲಕೃಷ್ಣ ಅವರು ಹಾಜರಾಗಿದ್ದಾರೆ, ಆದರೆ ನಾನು ತನಿಖೆ ಮಾಡುವ ಹಾಗಿರಲಿಲ್ಲ, ಬ್ಯುಸಿ ಇದ್ದೆ. ಈಗ ಏನು ಅಂತ ಹೇಳಿದರೆ ಇನ್ನು 12ನೇ ತಾರೀಕಿಗೆ ಅವರು ಬರುವುದು ಅಂತ ಹೇಳಿದರು. ಅದು ನನಗೆ ತುಂಬ ಬೇಜಾರಾಗ್ತಿದೆ. ಯಾಕೆಂದರೆ ಅಷ್ಟು ಲೇಟ್ ಯಾಕೆ ಮಾಡ್ತಾರೆ ಅನ್ನೋದು ನನ್ನ ಇಷ್ಟೇ ರಿಕ್ವೆಸ್ಟ್. ನನ್ನಲ್ಲಿ ಇದರಲ್ಲಿ ನೋಡಿದೆ ನ್ಯೂಸಲ್ಲೆಲ್ಲ
ಅಂದರೆ ಅವರ ಪದಕಕ್ಕೆ ನಿಜವಾಗಿಯೂ ಅರ್ಹರಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಯಾಕೆಂದರೆ ಪದಕ ಸಿಗಬೇಕಾದ ವ್ಯಕ್ತಿ ಅವರು ಹೇಗಿರಬೇಕು ಅಂತ ನಾನು ಹೇಳಬೇಕಾಗಿಲ್ಲ, ಅವರಿಗೆ ಗೊತ್ತಿರ್ತದೆ, ಅವರ ಆಂತರಿಕೆಗೆ ಗೊತ್ತಿರ್ಬೋದು. ನಾನು ಇಷ್ಟೇ ಹೇಳೋದು, ಬಾಲಕೃಷ್ಣ ಸರಿಗೆ ಅವರು ಮಾಡಿದಂಥ ತಪ್ಪು ಅವರ ಆತ್ಮಸಾಕ್ಷಿಗೆ ಖಂಡಿತವಾಗಿ ಗೊತ್ತಿರ್ತದೆ. ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದು, ನನ್ನ ಮಗನ ಚಿನ್ನ ಅವರು ಇಟ್ಟುಕೊಂಡಿದ್ದು ಎಲ್ಲ ಒಂದು ವೇಳೆ ಅವರ ಕೈಯಲ್ಲಿ ಇಲ್ಲದಿದ್ದರೆ ಅವರೇ ಹೇಳಬೇಕಿತ್ತು ಇಷ್ಟು ದಿನದೊಳಗೆ ಅದು ಪೊಲೀಸ್ ಸ್ಟೇಷನಲ್ಲಿ ಇದೆ ಅಥವಾ ಬೇರೆ ಪೊಲೀಸ್ ಕೈಯಲ್ಲಿ ಇದೆ, ಅದನ್ನು ಕೊಡಿಸುವ ವ್ಯವಸ್ಥೆ ಇಷ್ಟು ದಿನದಲ್ಲಿ ಅವರು ಮಾಡ್ತಿದ್ರು. ಅದವರು ಮಾಡಲಿಲ್ಲ. ಈಗ ನಾನು ಹೇಳೋದು ಇಷ್ಟೇ, ಅವರ ಆತ್ಮಸಾಕ್ಷಿಗೆಯೇ ಅವರು ಆ ಪದಕಕ್ಕೆ ಅರ್ಹರಲ್ಲ. ನಿಜವಾಗಿಯೂ ನಾನು ಹೇಳಬೇಕಾಗಿಲ್ಲ. ನಾನಿಷ್ಟೇ ಕೇಳೋದು, ಅದು ಅವರಿಗೆ ಸಿಕ್ಕಿದೆ, ಅದಕ್ಕೆ ನಾನು ಮತ್ಸರ ಪಡೋದಿಲ್ಲ, ಸಂತೋಷವೇ. ಆದರೆ ಅವರಿಗೆ ಅವರ ಆ ಪದಕವನ್ನು ಉಳಿಸಿಕೊಳ್ಬೇಕಿದ್ದರೆ ನನ್ನ 50 ಗ್ರಾಮ್ ಚಿನ್ನ ಮತ್ತು ನನ್ನ ದುಡ್ಡು ಕೊಟ್ಟರೆ ಮಾತ್ರ ಆ ಪದಕಕ್ಕೆ ಅರ್ಹರು. ನ್ಯಾಯ ಒದಗಿಸಬೇಕು. ಒಂದು ಮಹಿಳೆಗಾದ ಅನ್ಯಾಯಕ್ಕೆ ನ್ಯಾಯ ಬೇಕಲ್ವ ಸರ್? ನಾನು ಇಷ್ಟೇ ಕೇಳೋದು. ನಿಮ್ಮ ಪ್ರಕರಣ ಆದ ನಂತರ ಇದೊಂದು ಕೋಟೆಕಾರ ದೊಡ್ಡ ಪ್ರಕರಣದಲ್ಲಿ ಒಂದು ಬೇರೆ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಒಂದು ಅವರ ಮೇಲೆ ಆರೋಪ ಇತ್ತು. ಅದು ನಿಮಗೆ ಏನಾದರೂ ಗೊತ್ತಿದೆ? ಈಗ ಮಹಿಳಾ ಸ್ಟೇಷನ್ಗೆ ವರ್ಗಾವಣೆ ಆಗಿದ್ದಾರೆ. ಈಗೀಗೆ ನಾನು ಅವರ ಬಗ್ಗೆ ಏನು ಕೇಳಲಿಕ್ಕೆ ಹೋಗಿರಲಿಲ್ಲ ಜಾಸ್ತಿ. ಯಾಕೆಂದೇಳಿದರೆ ನಾನು ಬೇರೆಯವರ ವಿಷಯಕ್ಕೆ ತಲೆ ಹಾಕ್ತಿರಲಿಲ್ಲ. ಈಗ ಮೊನ್ನೆಯಿಂದ ಅವರದ್ದೆಲ್ಲ ವಿಷಯಗಳನ್ನು ನಾನು ನೋಡ್ತಾ ಇರೋದು. ಯಾಕೆಂದರೆ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾವುದು ಅಂತ ವಿಚಾರ ಹೇಳ್ಬೋದು? ಅದು ಅದೇ ದರೋಡೆ ಪ್ರಕರಣದಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೇಳಿದರು. ಮತ್ತು ಅವರನ್ನು ರಜೆಯಲ್ಲಿ ಕಳಿಸಿದ್ದೇನೆ ಅಂತೇಳಿ ಕಮಿಷನರ್ ಹೇಳಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಮತ್ತು ಏನೋ ಯಾವುದೋ ಒಂದು ಜಾಸ್ತಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಅವರ ಬಗ್ಗೆ ACP ರೈಡ್ ಆಗಿತ್ತು, ಅದೆಲ್ಲ ಬರೆದಿದ್ದಾರೆ ಪೇಪರಲ್ಲಿ. ಯಾವುದೋ ಸತ್ಯಾಸತ್ಯತೆಗಳು ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅಷ್ಟೇ. ಆದರೆ ನನಗೆ ಅದು ಅನ್ಯಾಯ ಸತ್ಯವೇ ಅಲ್ವಾ? ಆಗಿದ್ದ ಕಾರಣ ಅದೆಲ್ಲ ಆಗಿರ್ಬೋದು ಅಂತ ನನ್ನ ಮನಸ್ಸಿಗೆ ಕೂಡ ಅನಿಸ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ದೂರು ಕಳೆದ ತಿಂಗಳು ಮಾರ್ಚ್ 13ಕ್ಕೆ ಕೊಟ್ಟಿದ್ರಿ. ಆದರೆ ನೀವು ಈ ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಟಿದ್ರಿ, ಯಾರಿಗೂ ಕೂಡ ಮಾಹಿತಿಯನ್ನು ಬಹಿರಂಗಪಡಿಸಿರಲಿಲ್ಲ. ಆದರೆ ಇದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದ ನಂತರ ಈ ಒಂದು ಪ್ರಕರಣ ಪೊಲೀಸ್ ಇಲಾಖೆಯಿಂದಲೇ ಈ ಪತ್ರ ಒಂದು ವೈರಲ್ ಆಗಿದೆ ಅಂತೇಳಿ ಮಾಹಿತಿ ನೀವು ಯಾರಿಗಾದ್ರೂ ಕೊಟ್ಟಿದ್ರಾ? ಅದು ಹೇಗೆ ಹೋಯ್ತು ಅಂತ ನಿಮಗೆ? ಇಲ್ಲ, ನನಗೆ ಯಾರೋ ಒಬ್ಬರು ಅನ್ನೋನ್ ನಂಬರಿಂದ ಫೋನ್ ಬಂತು. ಮೇಡಮ್, ನೀವು ಉಳ್ಳಾಲದಲ್ಲಿ ACP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಮಗೆ ಮೋಸ ಆಗಿದೆ, ಬಾಲಕೃಷ್ಣ ಅವರೇನಾದರೂ ಮೋಸ ಮಾಡಿದ್ರಾ? ಯಾರು ಅಂತ ಕೇಳಿದ್ದೇನೆ ನಾನು. ಬಾಲಕೃಷ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ. ನನ್ನ ನಂಬರ್ ನಿಮಗೆ ಯಾರು ಕೊಟ್ಟರು ಅಂತ ನಾನು ಜೋರು ಮಾಡಿ ಕೇಳಿದ್ದೇನೆ ಅವರಿಗೆ. ಅದಕ್ಕೆ ನನಗೆ ಅಂದರೆ ಅವರ ಇಲಾಖೆಯವರದ್ದೇ, ಅವರು ಯಾರ್ದೊಂದು ಹೆಸರು ಹೇಳಿದರು, ಪೊಲೀಸ್ ಇಲಾಖೆಯದ್ದೇ, ಯಾರ್ದು ಅಂತ ಗೊತ್ತಿಲ್ಲ, ಅವರು ಕೊಟ್ಟರು, ಹೀಗೀಗೆ ಆಗಿದೆ. ನಾನು ಸತ್ಯ ವಿಷಯ ಅವರಿಗೆ ಹೇಳಿದೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನನಗೆ ಅದು ಅನ್ಯಾಯ, ನಾನು ಅವರಲ್ಲಿ ಹೇಳಿಕೊಂಡಿದ್ದೇನೆ. ಆದರೆ ನಾನು ಮಾಧ್ಯಮಕ್ಕೆ ಕಂಪ್ಲೇಂಟ್ ಕೊಡುವಂಥ ನನ್ನ ಯಾವುದೇ ಮಾಹಿತಿಗಳನ್ನು ನಾನು ಬಿಟ್ಟು ಕೊಡಲಿಲ್ಲ. ಆದರೆ ಈಗ ಅದು ಮಾಧ್ಯಮದಲ್ಲಿ ಬಂದಿದೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ವಿಷಯಕ್ಕೆ ನನಗೆ ಏನು ಸಂಬಂಧನೇ ಇಲ್ಲ. ಪೊಲೀಸ್ ಇಲಾಖೆಯೊಳಗೆ ಬಾಲಕೃಷ್ಣ ಮೇಲೆ ಏನಾದರೂ ಇರಿಸು ಮುನಿಸಿರ್ಬೋದು, ಆ ರೀತಿಯಿಂದ ಏನಾದರೂ ಆಗಿರ್ಬೋದಾ ಅಂತ ನನಗೆ ಬಂದಿರೋ ಕಾಲ್ ಪ್ರಕಾರ ಆ ವಿಷಯ ಅವರಿಂದಲೇ ಹೊರಗಡೆ ಹೋಗಿರ್ಬೋದು. ನಾನು ಧನ್ಯನಾಯಕ್ ಮೇಡಮ್ಗೆ ಹೇಳಿದ್ದೇನೆ, ಮೇಡಮ್ ನನಗೆ ಕಾಲ್ ಬರ್ತಾ ಇದೆ, ಮಾಧ್ಯಮಕ್ಕೆ ಬನ್ನಿ ನೀವು ಅಂತ ಒಂದು ನಂಬರಿಂದ ಕಾಲ್ ಬಂದಿದೆ. ಅವರು ಮಾತಾಡಿದವರು ಹೇಳಿದರು, ಮೇಡಮ್ ನೀವು ಯಾಕೆ ಅಷ್ಟು ಗೌಪ್ಯ ಮಾಡ್ತೀರಿ, ಮಾಧ್ಯಮಕ್ಕೆ ಬನ್ನಿ ಅಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಅದೆಲ್ಲ ಬೇಡ, ನನಗೆ ಅವರಲ್ಲಿ ಏನು ದ್ವೇಷ ಇಲ್ಲ, ನನಗೆ ಬೇಕಾಗಿರೋದು ನ್ಯಾಯ. ಅದನ್ನು ನಾನು ACP ಮೇಡಮ್ಗೆ ಹೇಳಿದ್ದೇನೆ, ಅದನ್ನು ನಾನು ACP ಮೇಡಮ್ಗೂ ಹೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು, ಮೇಡಮ್ ಅವರು 12 ತಾರೀಕಿಗೆ ಹಾಜರಾಗ್ತಾರೆ, ಅವತ್ತು ನನಗೆ ನೀವು ಕಾಲ್ ಮಾಡಿ ತನಿಖೆ ಮಾಡಿ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೆ ಸುಮ್ಮನಾಗಿ ಬಿಟ್ಟಿದ್ದೇನೆ. ಆದರೆ ಈಗ ಅದು ಎಲ್ಲ ವೈರಲ್ ಆಗಿದೆ, ನೀವು ನನ್ನನ್ನು ಮಾತಾಡಿಸ್ತಾ ಇದ್ರಿ. ಏನಂತ ಹೇಳಿದ್ರೆ, ಧನ್ಯನಾಯಕ್ ಅವರಿಗೆ ನಿಮ್ಮ ಮಾಧ್ಯಮಗಳು ಪ್ರತಿನಿಧಿಗಳು ಕಾಲ್ ಮಾಡ್ತಾರೆ ಅಂತೇಳಿ ನೀವು ಅವರ ಹತ್ರ ಹೇಳಿದ್ರೆ, ಅವರು ನಿಮ್ಮ ರೆಸ್ಪಾನ್ಸ್ ಆಗಿತ್ತು ಅವರಿಂದ ನಿಮಗೆ ಅಂತೇಳಿ? ಅವರು ಬೇಡ ಅಂದರೆ, ಅವರು ಆ ಮಾಧ್ಯಮಕ್ಕೆ ಹೋಗುವುದು ಅವರ ಒಪ್ಪಿಗೆ ಇರಲಿಲ್ಲ. ಬೇಡ, ನಾನು ನಿಮಗೆ ತನಿಖೆ ಮಾಡಿ ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ಅವರು. ಅದು ಯಾರು ಕೂಡ ಹೋಗಿ ಅಂತ ಹೇಳೋದಿಲ್ಲ, ಬಿಡಿ, ಅಂಥದ್ದೆಲ್ಲ ಮಾಡೋದಿಲ್ಲ. ನಾನು ಅಂಥ ಕೆಲಸ ಮಾಡಲಿಲ್ಲ. ಆದರೆ ಅವರವರ ಇಲಾಖೆಯಲ್ಲೇ ಹೊರಗೆ ಬಿದ್ದಿರಬೇಕು. ನಾನು ಕಂಪ್ಲೇಂಟ್ ಕೊಟ್ಟು ಬಂದಿರೋ ವಿಷಯ 1 ವಾರದ ಒಳಗೆ ನನಗೆ ಫೋನ್ ಬಂದಿದೆ, ಬನ್ನಿ ಅಂತ. ಆದರೆ ಈಗ ಎಲ್ಲ ವೈರಲ್ ಆಗಿದೆ. ನೀವು ನನ್ನನ್ನು ಮಾತಾಡಿಸ್ತಾ ಇದ್ರಿ, ನೀವು ಮಾತಾಡಿಸಿದಾಗ ನನಗೆ ಅದು ಅನ್ಯಾಯ ನಾನು ಹೇಳಿಕೊಂಡಿದ್ದೇನೆ. ನಾನು ಇಷ್ಟೇ ಹೇಳೋದು, ಯಾಕೆಂತ ಹೇಳಿದರೆ ಮುಂದೆ ಇಂಥ ಅನ್ಯಾಯ ಆಗಬಾರ್ದು. ನನಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಮಾತ್ರ. ನಾನು ಇಷ್ಟೇ ಹೇಳೋದು, ನನಗೆ ಹಿರಿಯ ಅಧಿಕಾರಿಗಳೆಲ್ಲ, ಪೊಲೀಸ್ ಇಲಾಖೆಯವರು ಈ ಆಗಿರುವಂಥ ಅನ್ಯಾಯಕ್ಕೆ, ನನ್ನಲ್ಲೆಲ್ಲ ದಾಖಲೆಗಳು ಉಂಟು. ಚಿನ್ನ 1ನೇ ತಾರೀಕಿಗೆ ಮನಪುರಂ ಇಟ್ಟದಕ್ಕೆ ನಾನು ಅದನ್ನು ಸರಿಗೆ ವಾಟ್ಸಪ್ ಮಾಡಿದ್ದೇನೆ, ಬಾಲಕೃಷ್ಣ ಸರಿಗೆ. ಚಿನ್ನ ಇಟ್ಟಿರೋ ರಿಸಿಪ್ಟನ್ನು ಅವರಿಗೆ ವಾಟ್ಸಪ್ ಮಾಡಿಕೊಂಡು ಹೇಳಿದ್ದೇನೆ, ಕಷ್ಟ ಹೇಳಿಕೊಂಡಿದ್ದೇನೆ ನಾನು.
ನನ್ನ ಫೋನನ್ನು ನಂಬರ್ ಟ್ರ್ಯಾಕ್ ಮಾಡಿದ್ರು ನಾನು ಅವರಲ್ಲಿ ಕಷ್ಟ ಸುಖ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ. ಯಾಕೆ ಅಂತ ಹೇಳಿದರೆ ನನಗೆ ತುಂಬ ಕಿರಿಕಿರಿ ಆಗ್ತಾ ಉಂಟು ಸರ್. ಒಂದು ಕಡೆದು ಮಗಳದ್ದು ಚಿನ್ನ ಇಟ್ಟಿದ್ದೇನೆ, ಒಂದು ಕಡೆದು ಮಗನ ಪೇಪರಲ್ಲಿ ಬಂದಿದೆ. ನನಗೆ ತುಂಬ ಯಾವಾಗ ಅವರು ಸಮಾಧಾನ ಹೇಳ್ತಿದ್ರು ಎಂತಂತ ಹೇಳಿದರೆ, ಏನಾಗಲ್ಲಮ್ಮ, ಚಿಕ್ಕ ಪ್ರಾಯದಲ್ಲಿ ಒಂದು ತಪ್ಪು ಮಾಡಿದ್ದಾರೆ, ಮುಂದೆ ಸರಿಯಾಗ್ತಾನೆ ಅಂತ ಹೇಳಿದ್ದಾರೆ ನನ್ನ ಮಗನ ಬಗ್ಗೆ. ಮತ್ತು ನನಗೆ ಅವರಿಗೆ ದುಡ್ಡು ಕೊಟ್ಟದಕ್ಕೆ ನನಗೆ ಬೇಜಾರು ಇರಲಿಲ್ಲ. ಯಾಕೆಂತ ಹೇಳಿದರೆ ಆಯಿತು, ಚಿನ್ನ ರಿಕವರಿ ಆಗಿದೆ ಅಲ್ಲ ಅಂತ ನಾನು ಸಂತೋಷಪಟ್ಟಿದ್ದೇನೆ. ಕಳೆದುಕೊಂಡಿರೋ ಶ್ರೀಧರನಿಗೆ ಚಿನ್ನ ಸಿಕ್ತದಲ್ಲ, ಮಕ್ಕಳು ಮಾಡಿದ ತಪ್ಪಿಗೆ ಅವನೊಂದೊಂದು ಲೈಫ್ ಸರಿಯಾಯ್ತಲ್ಲ. ಆದರೆ ನನಗೆ ಇಲ್ಲಿ ಮತ್ತೆರು ಮೋಸ ಮಾಡಿದ್ರಲ್ಲ ಮಗನ ಚಿನ್ನ ಕೊಡದೆ, ಅದಕ್ಕೆ ನನಗೆ ಅವರ ಮೇಲೆ ಅವರನ್ನು ಕ್ಷಮಿಸಲಾರದಷ್ಟು ನೋವಿದೆ. ಒಂದು ಪೊಲೀಸ್ ಅಧಿಕಾರಿ ಒಂದು ಇಂಥ ಮೋಸ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅವರು, ನಾನು ಬೇಡಿದ್ರು ನನಗೆ ಕೊಡಲಿಲ್ಲಲ್ಲ ಅನ್ನುವ ಬೇಜಾರು ಯಾರಿಗಾದರೂ ಇರ್ತದ ಸರ್? ಯಾರಿಗಾದರೂ ಇರ್ತದಾ? ನಿಮ್ಮ ಮನೆಯ ಮಕ್ಕಳು ಹೋಗ್ತಾರೆ, ಏನೋ ಒಂದು ತಪ್ಪು ಮಾಡಿ ಸ್ಟೇಷನ್ಗೆ ಹೋಗ್ತಾರೆ, ಹೆಚ್ಚಿನ ಅಧಿಕಾರಿಗಳು ಮುಚ್ಚಿ ಹಾಕಲಿಕ್ಕೆ ನೋಡ್ತಾರೆ, ಚಿಕ್ಕ ತಪ್ಪುಗಳು ಆಗಿದೆ ಸರಿ ಮಾಡ್ತಾರೆ. ಆದರೆ ಇದು FIR ಆಯಿತು, ಆಗಲಿ, ಶಿಕ್ಷೆ ಆಗಲಿ, ಬುದ್ಧಿ ಬರಲಿ ಅವರಿಗೆ. ಬಟ್ ಇವರು ಒಂದು ಪೊಲೀಸ್ ಅಧಿಕಾರಿಯಾಗಿ ನನ್ನ ಮಗ ಕಳ್ಳನೇ ಇರ್ಬೋದು, ಇವರು ಮಾಡಿದ ಕೆಲಸಕ್ಕೆ ಯಾವ ಹೆಸರು ಇಡಲಿ ನಾವು? ಯಾವ ಹೆಸರು ಇಡಲಿ ಸರ್ ನಾವು ಅವರಿಗೆ? ನಾನು ಅವರಿಗೆ ಅಂಥ ಹೆಸರು ಇಡಬೇಕು ಅಂತ ಯಾವತ್ತೂ ಬಯಸುವುದಿಲ್ಲ. ಆದರೆ ಅವರು ಮಾತ್ರ ಅವರ ಆತ್ಮಸಾಕ್ಷಿಯಿಂದ ಮಾಡಿಕೊಂಡ ತಪ್ಪು ತಿದ್ದಿಕೊಂಡು ನನ್ನ ದುಡ್ಡು, ನನ್ನ ಚಿನ್ನ ನನಗೆ ವಾಪಸ್ ಕೊಡಬೇಕು ಅಷ್ಟೇ. ನಾನು ಬೇರೆ ಏನು ಕೇಳಿಕೊಳ್ಳುವುದಿಲ್ಲ. ನಿಮ್ಮ ಹತ್ರ ಯಾವುದೆಲ್ಲ ದಾಖಲೆ ಇದೆ? ಈಗ ಹಣ 3 ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ, ಮಗನ ಚಿನ್ನ ಬೇರೆ ಮಗನ ಚಿನ್ನದು ನಾವು ಪರ್ಚೇಸ್ ಮಾಡಿದ್ದೆ, ನನ್ನದು ಇದು ಉಂಟು, ಕಟ್ಟಿದ್ದೆ ಡಾಕ್ಯುಮೆಂಟು, ಚಿನ್ನ ಕಟ್ಟಿದ್ದೆ ಉಂಟು ನನ್ನಲ್ಲಿ. ಮತ್ತು ಮಗಳದು ಚಿನ್ನ ಇಟ್ಟು ಕೊಟ್ಟದಕ್ಕೆ ಅದೇ ತಾರೀಕಿಗೆ ಇಟ್ಟು ಕೊಟ್ಟದ್ದು ನಾನು. ಅದಕ್ಕೆ ಎಲ್ಲ ಸಾಕ್ಷಿಗೆ ಜನ ಇದ್ದಾರೆ. ಮತ್ತು ಮಗನ ಚಿನ್ನ ಇದ್ದದ್ದು ನೋಡಿದ್ದ ಅಲ್ಲಿ ಪೊಲೀಸ್ಗಳೇ ಇದ್ದಾರೆ. ನನಗೆ ನಾನು ಇಷ್ಟೇ ಹೇಳೋದು, ಯಾವುದೋ ಒಂದು ಮಹಿಳೆ ಸುಮ್ಮನೆ ಯಾವ ಒಂದು ಪೊಲೀಸ್ ಅಧಿಕಾರಿಯ ಮೇಲೆಯೂ ಸಾಮಾನ್ಯ ಮಹಿಳೆ ದೂರು ಹಾಕಲಿಕ್ಕೆ ಸಾಧ್ಯನಾ? ಅದು ಬೇಕಾ ನಮಗೆ? ಅಗತ್ಯ ಉಂಟ ಹೇಳಿ? ಅಗತ್ಯ ಇಲ್ಲ. ನನಗೆ ಆದ ಅನ್ಯಾಯವನ್ನು ಸತ್ಯಾಸತ್ಯ ಹೇಳ್ತಾ ಇದ್ದೇನೆ. ಅದು ಕೂಡ ನಾವು ಆ ಸ್ಟೇಷನಲ್ಲಿ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಅವರು ಕೊರಗಜ್ಜನ ಕ್ಷೇತ್ರದ ಪ್ರಮಾಣ ಮಾಡಿದ್ದಾರೆ, ಕಟೀಲು ದುರ್ಗೆಯ ಪ್ರಮಾಣ ಮಾಡಿದ್ದಾರೆ, ನಿಮ್ಮ ಮಕ್ಕಳನ್ನು ಬಿಡ್ತೇನೆ ಅಂತೇಳಿ. ಆ ಪ್ರಮಾಣಕ್ಕೆ ಒಪ್ಪಿಕೊಂಡು ನಾನು ಬಾಕಿಯವರು ದುಡ್ಡು ಕೊಟ್ಟಿದ್ದೇವೆ. ಬಾಕಿಯವರು ದುಡ್ಡು ಕೊಟ್ಟವರು ಇದ್ದಾರೆ, ಆದರೆ ಅವರು ಎದುರಿಗೆ ಬರುವುದಿಲ್ಲ. ಅಂದರೆ ಅವರಿಗೆ ಅಷ್ಟು ಸ್ಥಿತಿ ಉಂಟ ಗೊತ್ತಿಲ್ಲ. ಆದರೆ ನನಗೆ ಸ್ಥಿತಿ ಇಲ್ಲ, ನನಗೆ ಯಾರೂ ಇಲ್ಲ ಈಗ ಕೇಳುವವರು. ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಏನಂತ ಹೇಳಿದ್ರೆ, ನೀವು ಈ ಪರಿಸ್ಥಿತಿ, ನಿಮ್ಮ ಮನೆಯಲ್ಲಿ ಕೂಡ ತುಂಬ ಬಡತನ ಇದೆ, ನಿಮ್ಮ ಕಡೆ ಗಂಡ ಇಲ್ಲ, ಮಗ ಮಾತ್ರ ಇರೋದು, ಮಗಳು ಕೂಡ ಈಗ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೇನು ಹೇಳ್ತೀರಾ ಅಂತ ಈ ಒಂದು ಪರಿಸ್ಥಿತಿಯಿಂದ? ಈ ಪರಿಸ್ಥಿತಿಗೆ ನಾನು ನನ್ನ ಕರ್ಮ ಅಂತ ಗೊತ್ತಿಲ್ಲ ಸರ್. ಇಲ್ಲದಿದ್ದರೆ ನಾನು ಇಂಥ ಒಂದು ಕಷ್ಟಕ್ಕೆ ಬೀಳ್ತಿರಲಿಲ್ಲ ನಾನು. ಯಾಕೆ ಅಂತ ಹೇಳಿದರೆ, ನನ್ನ ಬಡತನಕ್ಕೆ ಸೋತೆ. ಏನು ಮಗ ಜೈಲಿಗೆ ಹೋದರೆ ಕಷ್ಟ ಆಗ್ತದೆ, ನನಗೆ ಇನ್ನೂ ಒಂದು ದುಡಿಲಿಕ್ಕೆ ಕಷ್ಟ ಆಗುವಾಗ ಮಗ ಬೇಕು, ಅವನು ಬರಲಿ ಅಂತೇಳಿ ಮಗಳಿಗೆ ಕೇಳಿದ್ದಕ್ಕೆ ಚಿನ್ನ ತೆಗೆದು ಕೊಟ್ಲು. ಹೌದಮ್ಮ ಇರಲಿ ಅಂತೇಳಿ. ಆದರೆ ನಾನೊಂದು ಅನಿಸಿದ್ದು ಒಂದು, ಅಲ್ಲಿ ನಡೆದದ್ದೇ ಬೇರೆ. FIR ಆಯಿತು, ಶಿಕ್ಷೆ ಆಯಿತು. ಈ ಶಿಕ್ಷೆ ಆಗಲಿಲ್ಲ, ಇನ್ನು ಗೊತ್ತಾಗಬೇಕಷ್ಟೇ. ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಎಲ್ಲ ಕಳ್ಕೊಂಡು ಈಗ ಬೀದಿಯಲ್ಲಿ ನಿಂತಿರುವಾಗ ನ್ಯಾಯ ಕೇಳೋದ್ರಲ್ಲಿ ಏನು ತಪ್ಪಿದೆ ಸರ್? ಏನು ತಪ್ಪಿದೆ ನಾನು ನ್ಯಾಯ ಕೇಳೋದ್ರಲ್ಲಿ? ಅವರಿಗೆ ಬೇಜಾರಾದರೂ ಪರವಾಗಿಲ್ಲ, ನನಗೆ ಅಷ್ಟು ದುಃಖ ಆಗಿದೆ ಅಷ್ಟೇ.